ಮನುಷ್ಯರ ಆಲೋಚನೆಗಿಂತಲೂ ದೇವರ ಆಲೋಚನೆ ಬಹಳ ಶ್ರೇಷ್ಠವಾಗಿದೆ. ಬಹಳಷ್ಟು ಜನರು ಮನುಷ್ಯರ ಆಲೋಚನೆ ಕೇಳಿ ಅವರ ಮಾರ್ಗಗಳು ಇವತ್ತಿನವರೆಗೂ ಕತ್ತಲೆ ಆಗಿದೆ. ಆದ್ರೆ ಕೆಲವರು ದೇವರ ಆಲೋಚನೆಯನ್ನ ಕೇಳಿ ಅವರಿಗಿಂತ ಎಲ್ಲ ಅಡ್ಡಿಗಳ ತಡೆಗಳ ದೇವರು ಒಡೆದಾಗಿ ಅವರ ಮಾರ್ಗಗಳ ಕರ್ತನು ಸರಾಗ ಮಾಡಿದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆದ್ರಿಂದ ನೀನು ದೇವರನ್ನ ಕೇಳು, ಆತನ ಉಪದೇಶವನ್ನ ಕೇಳು, ಆತನ ಮಾತನ್ನ ಕೇಳು, ಆತನ ಆಲೋಚನೆಯನ್ನ ಕೇಳು. ದೇವರಿಗೆ ಆಲೋಚನೆ ಅನುಗ್ರಹಿಸಿ ನೀನು ನಡೆಯಬೇಕಾದ ಮಾರ್ಗವನ್ನು ನಿನಗೆ ಉಪದೇಶಿಸಿ ದೇವರನ್ನು ನಡೆಸೋನಾಗಿದ್ದಾನೆ. ಮನುಷ್ಯನ ಆಲೋಚನೆಗಿಂತಲೂ ದೇವರ ಆಲೋಚನೆ ಬಹಳ ಶ್ರೇಷ್ಠವಾದದ್ದು. ಮನುಷ್ಯನ ಆಲೋಚನೆಗಿಂತಲೂ ಪರಲೋಕದ ದೇವರ ಆಲೋಚನೆ ಕೇಳುವುದು ಬಹಳ ಶ್ರೇಷ್ಠವಾದದ್ದು. ಆದ್ರಿಂದ ಭಕ್ತನು ಹೇಳ್ತಾ ಇದ್ದಾನೆ 32 ಕೀರ್ತನೆ 8ನೇ ವಚನದಲ್ಲಿ, ಆತನು ನೀನು ನಡೆಯಬೇಕಾದ ಮಾರ್ಗವನ್ನ ನಿನಗೆ ಉಪದೇಶಿಸಿ ನಿನಗೆ ಆಲೋಚನೆಯನ್ನು ಆತನು ಹೇಳೋನಾಗಿದ್ದಾನೆ. ಆದ್ರೆ ನಿನ್ನ ಮಾರ್ಗಗಳು ಸಮಾಧ ಆಗಬೇಕಾದ್ರೆ, ನಿನಗಿರುವ ಅಂಟಿಗಳು ಹೊಡಿಬೇಕಾದ್ರೆ, ನಿನಗಿರುವ ಕಾರ್ಯಗಳು ಸುಗಮವಾಗಿ ನಡಿಬೇಕಾದ್ರೆ ನೀನ್ ಮಾಡಬೇಕಾದ ಕೆಲಸ, ನಾನ್ ಮಾಡಬೇಕಾದ ಕೆಲಸ ಒಂದು ಏನೆಂಬುದಾಗಿ ನೋಡುವಾಗ ಆತನ ಆಲೋಚನೆಯನ್ನ ಕೇಳಬೇಕು. ಯಾರ ಆಲೋಚನೆಯನ್ನ ಗಟ್ಟಿಗಳ್ರಿ? ದೇವರ ಆಲೋಚನೆಯನ್ನ ಏನ್ ಮಾಡ್ಬೇಕಂತೆ ನಾವು ಕೇಳುವಂತವರಾಗಿರ್ಬೇಕು. ಕರ್ತನೆ, ಈ ಒಂದು ಮಾರ್ಗ ನನಗೆ ಕತ್ತಲೆ ಆಗಿದೆ, ಈ ಒಂದು ದಾರಿ ಏನ್ ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ ದೇವರೇ. ಆದುದರಿಂದ ಕರ್ತನೆ ನನ್ನ ಸಂಗಡ ಮಾತನಾಡು, ಪರಿಶುದ್ಧ ದೇವರೇ ನನ್ನ ಸಂಗಡ ಮಾತನಾಡು, ನಿನ್ನ ಆಲೋಚನೆಯನ್ನ ಕೊಡು ದೇವರೇ. ನಿನ್ನ ಆಲೋಚನೆಯ ಪ್ರಕಾರವಾಗಿ ನಾನು ನಡೀತೀನಿ. ಯಾವ ವ್ಯಕ್ತಿ ಅವನ ಜೀವಿತದಲ್ಲಿ ದೇವರ ಆಲೋಚನೆಯನ್ನು ಕೇಳಿ ಅವನು ನಡೀತಾನೋ ಅವನೆಲ್ಲ ಮಾರ್ಗಗಳು ಸರಾಗವಾಗಿರ್ತದೆ. ಆಮೇಲೆ ಯಾವ ವ್ಯಕ್ತಿ ಮನುಷ್ಯರ ಆಲೋಚನೆಯನ್ನು ಕೇಳಿ ನಡೀತಾನೋ ಅವರ ಮಾರ್ಗಗಳೆಲ್ಲವೂ ಕತ್ತಲೆಯಾಗಿ ಅವನಿಗೆ ಕಾಣಿಸ್ತದೆ. ಮನುಷ್ಯರ ಆಲೋಚನೆಗಿಂತ ದೇವರ ಆಲೋಚನೆ ಬಹಳ ಶ್ರೇಷ್ಠವಾದದ್ದು. ಯಾವುದೇ ಕಾರ್ಯವನ್ನು ಮಾಡುವಾಗ ದೇವರ ಆಲೋಚನೆ ಕೇಳ್ರಿ. ದೇವರ ಕಾರ್ಯವನ್ನು ಮಾಡ್ತಾ ಇದ್ದೀನಿ, ಇದರ ಕುರಿತಾಗಿ ನನ್ನ ಸಂಗಡ ಮಾತನಾಡು, ಈ ಕಾರ್ಯದ ಕುರಿತಾಗಿ ಮಾತನಾಡು, ಪವಿತ್ರಾತ್ಮನೇ ಮಾತನಾಡು. ಯಾವಾಗ ದೇವರ ಮೇಲೆ ಹತ್ತುಕೊಳ್ತೀಯೋ, ಯಾವಾಗ ನೀನು ದೇವರನ್ನ ಕೇಳ್ತೀಯೋ, ಯಾವಾಗ ದೇವರನ್ನ ಹೆಚ್ಚಾಗಿ ನೀನು ಪ್ರಾರ್ಥನೆ ಮಾಡಿ ಕೇಳಲಿಕ್ಕೆ ಆರಂಭ ಮಾಡ್ತೀಯೋ, ದೇವರಿನ ಸಂಗಡ ಆಲೋಚನೆಗಳನ್ನ ಕೊಟ್ಟು ನೀನು ನಡೆಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ.